ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಫ್ರೆಂಡ್ಸ್, ನಾವು ಮಹಾಲಯ ಅಮಾವಾಸ್ಯೆ ದಿನ ಪಿತೃಪಕ್ಷನ ಮಾಡ್ತೀವಿ. ಅದಕ್ಕೆ ನಾನು ಚಕ್ಲಿ ಉಪ್ಪಟ್ಟು ಮಾಡೋದಕ್ಕೋಸ್ಕರ ಅಕ್ಕಿನ ತೊಳೆದ್ಬಿಟ್ಟು ನಾನು ಈ ರೀತಿ ಹಾರಾಕ್ತಿದ್ದೀನಿ. ಫ್ರೆಂಡ್ಸ್, ನಾನು ನಾಳೆ ಬಿಡಿಸ್ತೀನಿ ಅದೇ ನಾಳೆ ಅಥವಾ ನಾಳೆಗೆ ಬಿಡಿಸ್ತೀನಿ ಅಂದರೆ ಅದ್ರ ಹಿಂದೆ ದಿನ ಇಲ್ಲ 1 ದಿನ ಅಥವಾ 2 ದಿನ ಮುಂಚಿತವಾಗಿ ಈ ರೀತಿ ಅಕ್ಕಿನ ತೊಳೆದ್ಬಿಟ್ಟು ಹಾರಾಕಬೇಕು. ನೀರಲ್ಲಿ ಅಕ್ಕಿನ ಜಾಸ್ತಿ ಉಣಿಯಾಕಬಾರ್ದು. ಜಸ್ಟ್ ಹಾಗೆ 1-2 ಸಲ ನೀರು ಹಾಕೊಂಡು ತೊಳೆದ್ಬಿಟ್ಟು ನೀರನ್ನ ಸೋರಿಸ್ಬಿಟ್ಟು ಈ ರೀತಿ ಹಾರಾಕಬೇಕು. ಫ್ರೆಂಡ್ಸ್, ಅಕ್ಕಿ ಎಲ್ಲ ಚೆನ್ನಾಗಿ ಆರಿದ್ಮೇಲೆ ಅಕ್ಕಿ ಜೊತೆಗೆ ಏನೇನು ಪದಾರ್ಥ ಹಾಕಬೇಕು, ಚಕ್ಲಿನೂ ಬೆಟ್ಟಿಗೆ ಅದನ್ನು ಹಾಕ್ಬಿಟ್ಟು ಬಿಡ್ಸೋಕ್ಕೆ ರೆಡಿ ಮಾಡಿದೆ. ಹಾಗೆ ಇದ್ರ ಜೊತೆಗೆ ನಾನು ಮುದ್ದೆಗೆ ಹಸಿಟ್ಟು ಖಾಲಿಯಾಗಿತ್ತು, ಹಾಗೆ ರಾಗಿ ಹಸಿಟ್ಟು ಬಿಡಿಸೋದಕ್ಕೆ ಅಂದ್ಬಿಟ್ಟು ರಾಗಿ ಮತ್ತು ಅಕ್ಕಿ ರೊಟ್ಟಿಗೆ ಅಕ್ಕಿನೂ ಹಾಕಿ ಸಹ ಕೊಟ್ಟು ಕಳಿಸಿದೆ. ಇದನ್ನು ಬಿಡಿಸ್ಕೊಬಂದ್ಬಿಡು ಅಂದ್ಬಿಟ್ಟು ನಮ್ಮ ಅಣ್ಣನ ಕೈಲಿ. ಗೈಸ್, ನಾನು ಇವಾಗ ಚಕ್ಲಿ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಹಸಿಟ್ಟು ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಕಾಯಿಸ್ಬಿಟ್ಟು ಹಸಿಟ್ಟು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಲಿಸ್ಕೊಂಡು ಮಡಿಕೊಂಡಿದ್ದೀನಿ. ನಾವು ಜಾಸ್ತಿ ಏನು ಬಿಡ್ಸೋಕ್ಕೆ ಹೋಗಿಲ್ಲ, ಜಸ್ಟ್ 1 ಸೇರ್ ಅಕ್ಕಿನ ನಾನು ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. 1 ಸೇರ್ ಅಕ್ಕಿಗೆ ಈ 2 ಸಣ್ಣ ಮೀಡಿಯಮ್ ಸೈಜಿಗೆ 2 ಮುದ್ದೆ ಆಯಿತು. ನಾನಿವಾಗ ಚಕ್ಲಿ ಒಳ್ಳು ಈ ರೀತಿ ಚಕ್ಲಿ ಒಳಗೆ ನಾನು ಹಿಟ್ಟನ್ನ ಹಾಕ್ಕೊಂಡು ಈಗ ಚಕ್ಲಿನ ಬಿಡಿಸ್ಕೊಳ್ತೀನಿ. ಫ್ರೆಂಡ್ಸ್, ಚಕ್ಲಿ ಒಳಗೆ ಒಂದ್ಸಲ ಹಿಟ್ಟನ್ನ ಹಾಕೊಂಡ್ರೆ ಒಂದು 16ರಿಂದ 17 ಚಕ್ಲಿ ಆಗುತ್ತೆ. ಅಂದರೆ ನಾವು ಒತ್ತಾದ ಮೇಲೆ ಡಿಪೆಂಡು, ನಾವು ಎಷ್ಟು ಅಗಲ ಒತ್ತೀವಿ ಅದ್ರ ಮೇಲೆ ಡಿಪೆಂಡು ಚಕ್ಲಿ ಎಷ್ಟಾಗುತ್ತೆ ಅನ್ನೋದು. ನಾನು ಸ್ವಲ್ಪ ಮೀಡಿಯಮ್ ಸೈಜಾಗಿ ಒತ್ತಿದೆ, ಅದು ಒಂದು 17 ಚಕ್ಲಿ 16ರಿಂದ ಒಂದು 17 ಚಕ್ಲಿ ಆಗಿತ್ತು. ಫ್ರೆಂಡ್ಸ್, ನಾವು ಚಕ್ಲಿನ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮು. ಆದರೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಚಕ್ಲಿ ಮಾತ್ರ ಮಸ್ತಾಗಿ ಚೆನ್ನಾಗೇ ಬಂದಿತ್ತು. ಅದರ ನೆಕ್ಸ್ಟ್ ಡೇ ನಮ್ಮ ಅಕ್ಕ ಕೂಡ ಊರಿಂದ ಬಂದು ನಾನು ಬರ್ತೀನಿ ಅಂತ ಹೇಳಿದ್ಲು ತಿಂಡಿ ಮಾಡ್ಕೊಡೋದಕ್ಕೆ. ಆಗ ನಮ್ಮ ಅಕ್ಕ ಕೂಡ ಬಂದಳು. ಅದ್ರ ನೆಕ್ಸ್ಟ್ ಡೇ ನುಪ್ಪಿಟ್ಟನ್ನ ಹಿಟ್ಟನ್ನು ಕಲಿಸ್ಬಿಟ್ಟು ನುಪ್ಪಿಟ್ಟು ಕೂಡ ಮಾಡ್ಕೊಂಡ್ವಿ. ಹಾಗೆ ಕರ್ಜಿಕಾಯಿ ಪೂರಿ ಕೂಡ ಮಾಡ್ಕೊಂಡ್ವಿ. ಪುನಃ ಅದರ ನೆಕ್ಸ್ಟ್ ಡೇ ಚಿಕನ್ ಉಂಡೆ ಮತ್ತು ಕಜ್ಜಾಯ ಕೂಡ ಮಾಡ್ಕೊಂಡ್ವಿ. ಅಲ್ಲಿಗೆ ತಿಂಡಿ ಆಲ್ಮೋಸ್ಟ್ ಎಲ್ಲ ಮಾಡಿದ್ವಿ, ಚೆನ್ನಾಗೂ ಕೂಡ ಬಂತು. ನಾವು ಕರ್ಜಿಕಾಯಿ ಮತ್ತು ಪೂರಿನೂ ಸಹ ಅಷ್ಟೇ ಒಂದು 10ರಿಂದ 15 ಅಷ್ಟೇ ಮಾಡ್ಕೊಂಡಿದ್ದು, ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಎಲ್ಲ ತಿಂಡಿನೂ ಚೆನ್ನಾಗಿ ಬಂತು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಅಂತ ಆರಾಮಾಗಿದ್ದು ಒಂದಿನ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಬ್ಬದ ದಿನ ನಾನು ಯಾವುದೇ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ, ಏನೋ ಒಂದು ರೀತಿ ತೊಗೊಳ್ಳಿಲ್ಲ ನಾನು. ಹಾಗೆ ನಮ್ಮ ಅಪ್ಪನ ಡೈಲಿ ರೊಟೀನು ಮೊದಲು ಕುರಿ ಆಗಿತ್ತು, ಇವಾಗ ಆಡುಗಳ್ನ ಸಾಕ್ತಾ ಇದೆ ನಮ್ಮಪ್ಪ. ಇವಾಗ ನಮ್ಮಪ್ಪ ತಿಂಡಿ ಎಲ್ಲ ಮಾಡಿದ್ಮೇಲೆ ಆಡು ಮೇಯ್ಸೋದಕ್ಕೆ ಅಂದ್ಬಿಟ್ಟು ಹೋಯ್ತಾ ಇತ್ತು. ಹಾಗೆ ಇದನ್ನು ಸ್ವಲ್ಪ ಶೇರ್ ಮಾಡೋದ, ನಮ್ಮಪ್ಪ ಆಡನ್ನು ಅಟ್ಕೊಂಡು ಹೋಗ್ತೀರಾ ವೀಡಿಯೋಸ್ನ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ವೀಡಿಯೋಸ್ ತೊಗೊಂಡೆ. ಇವಾಗ ಆಡನ್ನು ತೊಗೊಂಡಿದ್ದೆ ನಮ್ಮಪ್ಪ, ಆಡನ್ನು ಸಾಕೋದ ಅಂದ್ಬಿಟ್ಟು. ಅಂದರೆ ನಾವು ಕುರಿ ಇದ್ದಿದ್ದೆಲ್ಲ ನಾವು ಕೊಟ್ಬಿಟ್ವಿ. ಕುರಿ ಮಾರಿದ ದುಡ್ಡಿಗೆ ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ಟು ಮೇಕೆ ಆಡನ್ನು ಸಹ ಇಷ್ಟನ್ನು ತೊಗೊಬಂದಿದೆ. ಒಂದು 10 ಆಡು ಮರಿನ ತೊಗೊಬಂದೈತೆ. ಹಾಗೆ ನಮ್ಮೂರಲ್ಲೇ ಸಹ ಹೆಣ್ಮರಿನ ಒಂದು 2 ಹೆಣ್ಮರಿ ತೊಗೊಬಂದೈತೆ. ಇಷ್ಟನ್ನು ಸಹ ಸದ್ಯಕ್ಕೆ ನಮ್ಮಪ್ಪ ಈ ರೀತಿ ಸಾಕ್ತಾ ಇದೆ. ಮಾರ್ನಿಂಗು ಬೆಳಗ್ಗೆ ಗದ್ದೆಗೆ ಆಡುಗಳಿಗೆ ಏನು ಬೇಕು ಹುಲ್ಲೆಲ್ಲ ತೊಗೊಬಂದ್ಬಿಟ್ಟು ತಿಂಡಿ ಎಲ್ಲ ಮಾಡಿ ಟೀ ಕುಡ್ಕೊಬಿಟ್ಟು ನೆಕ್ಸ್ಟ್ ರೊಟೀನ್ ಇರೋದೇ ಆಡುಗಳ್ನ ಮೇಯಿಸ್ಕೊಂಡು ಬರೋದು. ನಮ್ಮಪ್ಪನ ಡೈಲಿ ರೊಟೀನ್ ಇದೇ ಆಗಿರುತ್ತೆ. ಹಾಗೆ ನಾವು ಹಬ್ಬ ಆದಮೇಲೆ ಅದರ ನೆಕ್ಸ್ಟ್ ಡೇ ನಮ್ಮ ದೊಡ್ಡಮ್ಮನ ಮಗಳು ಮನೆ ಗೃಹ ಪ್ರವೇಶ ಇತ್ತು. ಈವ್ನಿಂಗ್ ಹೋಗಿದ್ವಿ, ನಾನು ಧ್ರುವಿ ಹೋಗಿದ್ವಿ. ಆವಾಗ ಎಲ್ಲ ಚಪ್ಪರ ಕೂಡ ಹಾಕ್ತಾಯಿದ್ರು. ಚಪ್ಪರದ ಜೊತೆಗೆ ಇಲ್ಲಿ ಸ್ವಲ್ಪ ಹೂ ಕೂಡ ಕಟ್ತಾಯಿದ್ರು. ನಾನು ಅವಾಗ ತಾನೇ ಜಸ್ಟ್ ಒಂದು 6:15 ಇಲ್ಲ 6:30ಗೇನೋ ಹೋದೆ. ಆಗ ಈ ರೀತಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನಮ್ಮ ಅಕ್ಕ ಕೂಡ ದೇವರ ಮನೆಗೆ ಮಾವಿನ ಸೊಪ್ಪಿನ ತೋರಣ ಮತ್ತು ಚೆಂಡು ಹೂವಿನ ಹಾರನ ಹಾಕ್ತಾಯಿದ್ರು. ಆಗ ಹೂನು ಸಹ ಕಟ್ತಾಯಿದ್ರು ಅಲ್ಲೇ. ಹಾಗೆ ನಾನು ಸಹ ಸ್ವಲ್ಪ ಕಟ್ಟೋದ ಅಂದ್ಬಿಟ್ಟು ಕಟ್ತಾ ಇದ್ದೆ. ನೀವು ನೋಡ್ಬೋದು ಚೆಂಡು ಹೂವನ್ನ ಸಹ ಪೋಣಿಸ್ತಾ ಇದ್ದಾರೆ. ಹಾಗೆ ಕಮಕಂಬ್ರ ಮರಳೆ ಕೂಡ ಕಟ್ತಾ ಇದ್ವಿ. ಇದಾದಮೇಲೆ ನೈಟ್ ತಿಂಡಿಗೆ ಬಾತು ಮತ್ತು ಕೇಸರಿ ಬಾತ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಜನ ಅವ್ರ ರಿಲೇಷನ್ ಕೂಡ ಬಂದರು, ನಮ್ಮ ಅಕ್ಕನ ರಿಲೇಷನು. ಅವರು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ರು. ಜಸ್ಟ್ ನಾವೇನು ಮಾಡೋಕ್ಕೆ ಹೋಗಲಿಲ್ಲ ಅಡುಗೆ ವಿಷಯಕ್ಕೆ. ಹೂವು ಇತ್ತಲ್ಲ, ಹೂವನ್ನ ಕಟ್ತಾ ಇರೋದ ಅಂದ್ಬಿಟ್ಟು ನಾವು ಕಟ್ತಾ ಇದ್ವಿ. ಹಾಗೆ ನಮ್ಮ ಧ್ರುವಿ ಸಹ ಬಂದಿದ್ಲಲ್ವ, ಹಾಗೆ ನಮ್ಮ ಅಣ್ಣನ ಮಗಳ ಜೊತೆ ಅವಳು ಸಹ ಆಟ ಆಡ್ತಾ ಇದ್ಲು. ಅಲ್ಲೂ ಸಹ ತುಂಬ ಮಕ್ಕಳುಗಳಿದ್ರು, ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಹಾಗೆ ಎಲ್ಲ ಇದ್ದರು. ಹಾಗೆ ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಕೂಡ ಇಲ್ಲಿ ಮೇಕಪ್ ಮಾಡ್ಕೊಳ್ತಾ ಇದ್ರು. ಅಕ್ಕ ತಂಗಿಗೆ ರೆಡಿ ಮಾಡ್ತಾ ಇದ್ಲು. ಧ್ರುವಿ ಕೂಡ ನೋಡ್ತಾ ಇದ್ದಾಳೆ ನೋಡಿ ಗೈಸ್, ಧ್ರುವಿ ಕೂಡ ಅಲ್ಲೇ ಇದ್ದಾಳೆ. ಚಿಕ್ಕ ಮಕ್ಕಳು ಈ ರೀತಿ ಎಲ್ಲ ರೆಡಿಯಾಗೋದು ನೋಡಿದ್ರೆ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸ್ ನೆನಪು ಬರುತ್ತೆ. ಚೆನ್ನಾಗಿತ್ತು ಚೈಲ್ಡ್ಹುಡ್ ಲೈಫ್ ಮಾತ್ರ ಮಸ್ತ್ ಗೈಸ್. ಒಂಥರ ಚೆನ್ನಾಗಿರುತ್ತೆ ಚೈಲ್ಡ್ಹುಡ್ ಗೈಸು. ಈ ರೀತಿ ಎಲ್ಲ ರೆಡಿಯಾಗೋದು, ಆಮೇಲೆ ಬೇರೆಯವ್ರ ಮದುವೆಗೆಲ್ಲ ಹೋಗಿ ಊಟ ಮಾಡ್ಕೊಂಬರೋದು, ಗೊತ್ತಿಲ್ಲದೆ ಇರೋರ ಮದುವೆಗೆಲ್ಲ ಹೋಗಿ ಊಟ ಮಾಡ್ಕೊಂಡು ಬರೋದು, ಅದೆಲ್ಲ ಒಂದು ರೀತಿ ಚೆನ್ನಾಗಿತ್ತು ಮೆಮೊರೀಸ್ ಗೈಸ್. ನಮ್ಮ ಅಕ್ಕನ ಕಡೆ ರಿಲೇಷನ್ ಅವರೆಲ್ಲ ಬಂದಿದ್ದರು. ಹಾಗೆ ಬಾತು ಮತ್ತು ಕೇಸರಿ ಬಾತ್ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ರು.
ಫೈನಲಿ ದೇವ್ರ ಮನೆ ಅಲಂಕಾರ ಹೀಗಿತ್ತು ನೋಡಿ ಗೈಸ್. ಮಾವಿನ ತೋರಣ, ಚೆಂಡು ಹೂವಿನ ಹಾರ ಎಲ್ಲ ಹಾಕಿ ಈ ರೀತಿ ರೆಡಿ ಮಾಡಿದರು. ದೇವ್ರ ಮನೆ ಪೂಜೆ ಕೂಡ ಇನ್ನೂ ಮಾಡಿರಲಿಲ್ಲ, ಎಲ್ಲನೂ ರೆಡಿ ಮಾಡಿದರು. ಐನೋರು ಬರಬೇಕಿತ್ತು, ಐನೋರು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಫ್ರೆಂಡ್ಸ್ ಐನೋರು ಬಂದಿದ್ದರು, ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಗೆ ನಮ್ಮ ಅಕ್ಕ ಬಾವ ಕೂಡ ಪೂಜೆಗೆ ಕೂತು ಹೋಮ ಕೂಡ ಮಾಡ್ತಾಯಿದ್ರು. ಅವ್ರು ಏನು ಹೇಳ್ತಾಯಿದ್ರೆ ಮಂತ್ರ ಎಲ್ಲನೂ ಹೇಳಿ ಅವರು ಕೂಡ ಪೂಜೆ ಮಾಡ್ತಾಯಿದ್ರು. ನಮ್ಮ ಧ್ರುವಿ ಕೂಡ ನೋಡಿ ಗಾಯ್ಸ್ ಅಲ್ಲಿ ಹೊರಗಡೆ ಎಲ್ಲ ಆಟ ಆಡ್ತಾ ಇದ್ದಾಳೆ, ಇಲ್ಲೂ ಸಹ ಆಟ ಆಡ್ಕೊಂಡು ಓಡ್ತಾವಳೆ. ಗೈಸ್ ಪೂಜೆ ಎಲ್ಲ ಆಯಿತು. ಕೊನೆಯಲ್ಲಿ ಮಂಗಳಾರತಿನ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್ ನಾವು ಅವ್ರನ್ನ ಪೂಜಾರಿ ಅಂತಲೂ ಕರಿತೀವಿ, ಮತ್ತು ಐನೋರು ಅಂತಲೂ ಕರಿತೀವಿ, ಸ್ವಾಮಿಗಳು ಅಂತಲೂ ಕರಿತೀವಿ. ನಮಗೆ ಚಿಕ್ಕದಿಂದ ಅಭ್ಯಾಸ ಆಗಿ ಐನೋರು ಅಂತ ನಾನು ಈ ವಿಡಿಯೋಸಲ್ಲಿ ಹೇಳಿದ್ದೀನಿ. ಪ್ಲೀಸ್ ಯಾರು ಏನೋ ಅಂದ್ಕೊಳಕ್ಕೆ ಹೋಗಬೇಡಿ. ಹಾಗೆ ನಾನು ಮತ್ತು ಧ್ರುವಿ ಸಣ್ಣದಾಗಿ ಸ್ವಲ್ಪ ವೀಡಿಯೋಸ್ ಏನು ತೊಗೊಂಡಿರಲಿಲ್ಲ. ಬಾಚಿನಿ ಒಂಚೂರು ವೀಡಿಯೋಸ್ ತೊಗೊಳೋದ ಅಂದ್ಬಿಟ್ಟು ನಾನು ಧ್ರುವಿ ಹೊರಗಡೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ವೀಡಿಯೋಸ್ಗಳನ್ನ ತೊಗೊಂಡ್ವಿ. ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ನಾನು ಧ್ರುವಿ ನಮ್ಮಣ್ಣ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಸತ್ಯನಾರಾಯಣ ಪೂಜೆ ಸಹ ಏರ್ಪಾಡು ಮಾಡಿದರು. ಆ ಪೂಜೆ ಸಹ ಆಲ್ರೆಡಿ ನಡೀತಾ ಇತ್ತು. ನಾವು ಬರೋಷ್ಟರಲ್ಲಿ ಒಂದು 9 ಗಂಟೆಗೆ ಅನಿಸುತ್ತೆ ಸ್ಟಾರ್ಟ್ ಮಾಡಿದ್ದು. 9 o'clock ಸ್ಟಾರ್ಟ್ ಮಾಡಿ 11 ಅಷ್ಟು ತನಕನೂ ಪೂಜೆ ಮಾಡ್ತಾಯಿದ್ರು. ಸತ್ಯನಾರಾಯಣ ಪೂಜೆ ಕತೆ ಎಲ್ಲನೂ ಹೇಳಿ ಈ ರೀತಿ ಪೂಜೆನ ಮಾಡ್ತಾಯಿದ್ರು. ಫ್ರೆಂಡ್ಸ್ ಮನೆ ಕಟ್ಟಿ ನೋಡು, ಒಂದು ಮದುವೆ ಮಾಡಿ ನೋಡು ಅಂತ ಗಾದೆನೇ ಇದೆ. ಮನೆ ಕಟ್ಟಬೇಕು ಅಂತ ಅಂದ್ರೂ ಅಷ್ಟು ಸುಲಭದ ಮಾತಲ್ಲ. ಹಾಗೆ ಮದುವೆ ಕೂಡ ಮಾಡ್ತೀನಿ ಅಂದರೆ ಸಿಂಪಲ್ಲಾಗಿ ಮಾಡ್ತೀನಿ ಅಂದ್ರೂ ಅಷ್ಟು ಸುಲಭದ ಮಾತಲ್ಲ. ಹಾಗೆ ಮನೆ ಟೆರೆಸ್ ಮೇಲೆ ಮಧ್ಯಾಹ್ನದ ಊಟಕ್ಕೆ ಏರ್ಪಾಡು ಮಾಡ್ತಾಯಿದ್ರು. ನೋಡ್ಬೋದು ಗಾಯ್ಸ್, ಇಲ್ಲೇ ಮಕ್ಳುಗಳು ಎಲ್ಲರೂ ಇದ್ದಾರೆ. ನಮ್ಮ ಧ್ರುವಿ ನೋಡಿ ಗಾಯ್ಸ್ ಓಡಾಡ್ತಾ ಇದ್ದಾಳೆ. ಅವಳಿಗೊಂಥರ ಸಿಟಿಲಿರೋದಕ್ಕೂ ವಾತಾವರಣಕ್ಕೂ ಹಳ್ಳಿಗೆ ಬಂದಿರೋ ವಾತಾವರಣಕ್ಕೂ ಅವಳು ಒಂಥರ ಖುಷಿ. ಗಾಯ್ಸ್ ನೀವು ನೋಡ್ಬೋದು ನಮ್ಮ ಹಳ್ಳಿ ಸೊಬಗನ. ಇವಾಗ ಎಲ್ಲರೂ ನಾಟಿ ಸಹ ಮಾಡಿದ್ದಾರೆ. ಭತ್ತದ ಪೈರಿಂದು ಗ್ರೀನರಿ ಹೇಗಿದೆ ಅಂತ ನೀವು ನೋಡ್ಬೋದು. ಹಾಗೆ ನಮ್ಮ ಧ್ರುವಿ ನಮ್ಮ ಅಕ್ಕನ ಮಗಳು ಹಾಗೆ ನಮ್ಮ ಅಣ್ಣನ ಮಗಳನ್ನ ನಿಂತ್ಕೊಳ್ಳಿ ಒಂದು ವೀಡಿಯೋಸ್ ತೆಗಿತೀನಿ ಅಂದ್ಬಿಟ್ಟು ನಾನು ಈ ರೀತಿ ವೀಡಿಯೋಸ್ ತಗೋತಾ ಇದ್ದೀನಿ. ಗೈಸ್ ನಮ್ಮ ಧ್ರುವಿ ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಿದ್ದಾಳೆ, ಸೂಪರ್ ಅಲ್ವಾ? ಹಾಗೆ ನಾನು ಧ್ರುವಿ ಕೂಡ ಒಂದು ಕ್ಲಿಪ್ಪಿಂಗ್ಸ್ ವೀಡಿಯೋಸ್ ತೊಗೊಂಡ್ವಿ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಮೇಲ್ಗಡೆ ಟೆರೆಸ್ ಮೇಲೆ ಊಟ ಬಡಿಸುವ ಕಾರ್ಯಕ್ರಮ ಸಹ ನಡೀತಾ ಇತ್ತು. ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಸಂಜೆ ಈವ್ನಿಂಗು ನಾನು ಧ್ರುವಿ ನಮ್ಮ ಅಕ್ಕ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಕೆಲಸ ಇತ್ತು. ನಾನು ಕೂಡ ಮಟನ್ ತೊಗೊಂಡಿದ್ವಿ, ಬಟ್ ಮಾಡಿರಲಿಲ್ಲ. ಮನೆಗೆ ಬಂದು ಮಟನ್ ಸಾಂಬಾರು ಕೂಡ ಮಾಡಿದ್ವಿ. ಆಗಲೇ ನಮ್ಮ ಧ್ರುವಿ ಕೂಡ ಅಡುಗೆ ಆಟ ಸಾಮಾನು ಕೂಡ ತೊಗೊಂಡು ಆಟ ಆಡ್ತಾಯಿದ್ಲು. ಅನ್ನ ಸಾರು ಅದಕ್ಕೆ ಸಾರು ಏನು ಸಾಂಬಾರು ಮಾಡ್ತಿದ್ಯಾ? ಫ್ರೆಂಡ್ಸ್ ಭಾನುವಾರ ಅಕ್ಕನ ಮಗಳು ಬರ್ತ್ಡೇ ಕೂಡ ಇತ್ತು. ಬೊಮ್ಮರಮ್ಮನ ದೇವಸ್ಥಾನದ ಹತ್ರ ಅಕ್ಕ ಅವಳ ಮಗಳ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿಕೊಂಡಿದ್ರು. ನೋಡ್ಬೋದು ಗಾಯ್ಸ್, ಬೊಮ್ಮರಮ್ಮನ ದೇವಸ್ಥಾನ ಇದು. ನಾನು ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗಿದ್ದು ಈ ದೇವಸ್ಥಾನಕ್ಕೆ. ನಾನು ಧ್ರುವಿ ನಮ್ಮ ಅಕ್ಕ ದೇವಿ ದರ್ಶನ ಮಾಡಿಕೊಂಡು ಮಂಗಳಾರತಿ ಮತ್ತು ತೀರ್ಥನೂ ಸಹ ಸ್ವೀಕರಿಸಿ ನಂತರ ನಮ್ಮ ಅಕ್ಕ ಮಾಡ್ತಿರೋ ಬರ್ತ್ಡೇ ಸೆಲೆಬ್ರೇಷನ್ ಹತ್ರ ಹೋದ್ವಿ. ಧ್ರುವಿಗೆ ನಾನು ಕುಂಕುಮ ಹಚ್ಚಿದೆ ಅಂದ್ಬಿಟ್ಟು ನನಗೂ ಇಕ್ತೀನಿ ಅಂದ್ಬಿಟ್ಟು ಅವಳು ಕುಂಕುಮನ ತೊಗೊಂಡು ನನಗೆ ಹಚ್ತಾ ಇದ್ಲು. ದೇವಿ ದರ್ಶನ ಎಲ್ಲ ಆದಮೇಲೆ ನಾವು ನಮ್ಮ ಅಕ್ಕ ಮಾಡ್ತಿರೋ ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಏನೂ ಜಾಸ್ತಿ ದೂರ ಇಲ್ಲ, ದೇವಸ್ಥಾನದ ಪಕ್ಕನೇ ಇರೋದು. ದೇವಸ್ಥಾನ ಮೊಗಲಲ್ಲೇ ಬರ್ತ್ಡೇ ಡೆಕೋರೇಷನ್ ಈ ರೀತಿ ಮಾಡಿದರು. ಅಲ್ಲೇ ಊಟ ಇತ್ತು. ಊಟ ಬಂದು ನಾನ್ ವೆಜ್ ಊಟ ಇತ್ತು. ದೇವರಿಗೆ ಮರಿಯನ್ನು ಒಪ್ಪಿಸಿ ನಾನ್ ವೆಜ್ ಕೂಡ ಮಾಡಿದರು. ಊಟ ಎಲ್ಲ ಆದಮೇಲೆ ಧ್ರುವಿ ಮತ್ತು ನಮ್ಮ ಅಕ್ಕ ಈ ರೀತಿ ಬಲೂನಲ್ಲಿ ಆಟ ಆಡ್ತಾಯಿದ್ರು. ನಮ್ಮ ಅಕ್ಕವರು ಊಟಕ್ಕೆ ಕೂತ್ಬಿಟ್ಟಿದ್ರು. ಅವ್ರು ಬರಬೇಕಿತ್ತು ಸ್ವಲ್ಪ. ಅವ್ರು ಬರೋ ತನಕ ಏನು ಕೂತಿರೋದ ಅಂದ್ಬಿಟ್ಟು ನಾನು ಕೂತಿದ್ದೆ. ನಮ್ಮ ಅಕ್ಕ ಮತ್ತು ಪಾಪು ಈ ರೀತಿ ಬಲೂನಲ್ಲಿ ಆಟ ಆಡ್ತಾಯಿದ್ರು. ಬರ್ತ್ಡೇ ಗರ್ಲ್ ಬಂದು ಡಿಂಪನ ಅಂತ ನೋಡಿ ಗಾಯ್ಸ್, 3 years ಬೇಬಿ. ಫ್ರೆಂಡ್ಸ್ ನಾವು ಇಲ್ಲಿಗೆ ಬಂದಿದ್ದು 2 o'clock ಅಷ್ಟರಲ್ಲಿ ಬಂದ್ವಿ. ಆಲ್ರೆಡಿ ಎಲ್ಲ ಆಗಿತ್ತು, ಊಟ ಕೂಡ ಮಾಡ್ತಾಯಿದ್ರು. ಬರ್ತ್ಡೇ ಬೇಬಿ ಬಂದು ಇಲ್ಲೇ ನಮ್ಮ ಧ್ರುವಿ ಪಕ್ಕ ಇದ್ದಾರೆ ನೋಡಿ ಗಾಯ್ಸ್, ಡಿಂಪನ ಬೇಬಿ ನೋಡ್ತಾ ಇದ್ದಾರೆ ನೋಡಿ, ಅವಳೇನೇ ಬರ್ತ್ಡೇ ಗರ್ಲು. ನಮ್ಮ ಧ್ರುವಿ ಸಹ ಮಾತಾಡ್ತಾಯಿದ್ರು ಇಬ್ಬರೂ, ನೀವು ನೋಡ್ಬೋದು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಇಬ್ಬರು ಒಟ್ಟಿಗೆ ಇದ್ರಲ್ಲ, ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡೆ. ಗೈಸ್ ನೀವು ನೋಡ್ಬೋದು ಬೊಮ್ಮರಮ್ಮನ ದೇವಸ್ಥಾನ ಈ ರೀತಿ ಇದೆ. ದೇವಸ್ಥಾನ ಇದೆ, ಪುನಃ ಆ ಕಡೆ ಒಂದು ಫಂಕ್ಷನ್ ನಡೀತಾ ಇತ್ತು, ಯಾರೋ ಮಾಡ್ತಾಯಿದ್ರು. ಫ್ರೆಂಡ್ಸ್ ಊಟ ಎಲ್ಲ ಆದಮೇಲೆ ನಮ್ಮ ಅಕ್ಕನೂ ಸಹ ಮಾತಾಡಿಸ್ಕೊಂಡು ಮನೆಗೆ ಹೊರಟ್ವಿ.
ಫ್ರೆಂಡ್ಸ್ ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಟೀ ಮಾಡ್ಕೊಂಡು ಕುಡಿದ್ವಿ. ಹಾಗೆ ನೈಟು ಧ್ರುವಿಗೆ ನಾನು ಇಳಿ ತೆಗಿಯೋದ ಅಂದ್ಬಿಟ್ಟು ಬರಲೆಳಿನ ತೆಗಿತಾ ಇದ್ದೀನಿ. ಅವಳು ಸಹ ಚೆನ್ನಾಗಿ ಇಳಿ ತೆಗಿಸ್ಕೊತಾಳೆ. ಬಾ ಚಿನ್ನಿ ಇಳಿ ತೊಗೊಡ್ತೀನಿ ಅಂತ ಅಂದ ತಕ್ಷಣ ಅವಳು ಬಂದು ನೀಟಾಗಿ ಬಂದು ಕುತ್ಕೊಬಿಡ್ತಾಳೆ. ಆಮೇಲೆ ನಾನು ಆ ಕಣ್ಣು ಈ ಕಣ್ಣು ಅಂತೆಲ್ಲ ಹೇಳ್ತಿರ್ತೀರಲ್ಲ, ಅವಳು ಕೇಳ್ಕೊತಾ ಇರ್ತಾಳೆ. ಆಮೇಲೆ ಸುಮ್ಮನೆ ಆಟ ಆಡ್ತಾ ಇರ್ಬೇಕಾದ್ರೆ ಸುಮ್ಮನೆ ನಿಂತಿದ್ದಾಗ ಆ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಅಂತ ಅವಳು ಹೇಳ್ತಾಳೆ. ಯಾರು ಏನು ಹೇಳ್ತಾಳೆ ಗೈಸ್, ಅವಳು ಅಂತೂ ತುಂಬ ಶಾರ್ಪ್ ಇದ್ದಾಳೆ. ಫ್ರೆಂಡ್ಸ್ ಬರಲಲ್ಲಿ ಈ ರೀತಿ ಇಳಿ ತೆಗೆದ್ಬಿಟ್ಟು ಈ ರೀತಿ ಒಂದು ಮೂಲೆಗೆ ಈ ರೀತಿ ಸಿಡಿಯೋದಕ್ಕೆ ಹಾಕ್ತೀವಿ. ಇದು ಎಷ್ಟು ಸಿಡಿತೈತೆ ನೋಡ್ತೀನಿ ಫ್ರೆಂಡ್ಸ್. ಬೇರೆಯವ್ರು ಯಾವ ರೀತಿ ಹೇಗೆ ಇಳಿ ತೆಗಿತಾರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಈ ರೀತಿಯೇ ತೆಗಿಯೋದು. ಇವಳು ಪಾಪು ಇದ್ದಾಗಲಿಂದನೂ ಹೀಗೆ ನಮ್ಮಮ್ಮ ತೆಗಿತಾಯಿದ್ರು, ಹಾಗೆ ನಾನು ಕೂಡ ಜೊತೆಲಿ ತೆಗಿತೆ. ಈ ರೀತಿ ಬರಲಿಳಿ ತೆಗೆದ್ಬಿಟ್ಟು ಸಿಡಿದ ಮೇಲೆ ಅಲ್ಲಿ ಬಂದಿದ್ದ ಕಪ್ಪನ್ನ ಸ್ವಲ್ಪ ಹಣೆಗೆ ಮತ್ತು ಕಾಲಿಗೆ ಹಚ್ತೀನಿ. ಹಾಗೆ ಇನ್ನೊಂದು ಸಹ ಮಾಡ್ತಾಯಿದ್ದೆ, ಮೆಣಸಿನ್ಕಾಯಿ ಮತ್ತು ಉಪ್ಪಿಳಿ ತೆಗಿತಾ ಇದ್ದೆ. ಅವಳು ಪಾಪು ಇದ್ದಾಗ ತೆಗಿತಾ ಇದ್ದೆ. ಇಲ್ಲ ದೃಷ್ಟಿ ಆಗಿದ್ರೆ ಚಿನ್ನಿ ದೇವರು ಅಂದ್ರೆ ಚಿನ್ನಿ ಯಾರಾದ್ರೂ ದೃಷ್ಟಿ ಆಗಿದ್ರೆ ಎಲ್ಲ ಸರಿ ಕುಚ್ಚು. ಸರಿ, ಹಿಂಗೆ ಯಾರಿಗ ಹಿಂಗೆ ಚಿನ್ನಿ ನಿಂಗೆ ದೃಷ್ಟಿ ಆಗಿದ್ರೆ ಈ ರೀತಿ ತೆಗೆಯೋದು, ಬರ್ಲಿಳಿ ತೆಗೆಯೋದು. ಏನ್ ಮಾಡ್ತೀಯಾ? ಮಾವಿ ಮಾಡ್ತೀಯಾ? ಹಂಗೆ ಮಾಡ್ತೀಯ ನಿಜಾಗ್ಲೂ? ನಾಳಕ್ಕೆ ಮಾಡ್ಕೊಡ್ತೀನಿ ಬಿಡು. ಮಾಮಿ ಮಾಡ್ಕೊಳ್ಳಾ? ರೆಡಿ ಮಾಡ್ಕೊಳ್ಳಾ? ಕಿರೀಟ ತರಬೇಕಿತ್ತಲ್ಲ, ತ್ರಿಶೂಲನ ಕಿರೀಟ. ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ತಾ ಇದ್ಲು ಧ್ರುವಿ ನಮ್ಮ ಬೀದಿ ಫ್ರೆಂಡ್ಸ್ ಜೊತೆ. ಇಲ್ಲಿ ನಮ್ಮ ಅಣ್ಣನ ಮಗನೂ ನೋಡ್ಬೋದು ಗೈಸ್, ನೋಡಿ ಹೆಂಗೆ ಓಡ್ತಿದ್ದಾನು. ಅದನ್ನು ನೀವು ಗಣಪತಿ ವಿಡಿಯೋದಲ್ಲಿ ನೋಡ್ಬೋದು. ಅವನ ವೀಡಿಯೋಸು ಅವನು ತುಂಬ ಇದ್ದಾನೆ ಆ ವೀಡಿಯೋಸಲ್ಲಿ. ಹಾಗೆ ಇನ್ನೊಂದು ದಿನ ನಮ್ಮ ಧ್ರುವಿಗೆ ದೃಷ್ಟಿ ಸಹ ತೆಗಿತಾ ಇದ್ದೆ. ಅವಳು ಕೊನೆಯಲ್ಲಿ ಏನು ಹೇಳ್ತಾಳೆ ನೋಡಿ ಗೈಸ್, ನಾನು ಎಳಿ ತೆಗಿಬೇಕಾರೆ ಆ ಕಣ್ಣು ಈ ಕಣ್ಣು ಅನ್ಬೇಕಾದ್ರೆ ಅವಳ ಫ್ರೆಂಡ್ಸ್ ಕಣ್ಣ ಹೇಳ್ತಾವಳೆ. ಆಂಟಿ ಕಣ್ಣು, ಗುಬ್ಬಿ ಕಣ್ಣು, ಯಶೋಮತಿ ಕಣ್ಣು, ಧನು ಕಣ್ಣು, ಆಮೇಲೆ ಇನ್ಯಾರ ಕಣ್ಣು, ಪೀಡೆ ಕಣ್ಣು, ಪಿಸಾಚಿ ಕಣ್ಣು, ಎಲ್ಲ ಕಣ್ಣು ಬಿಟ್ಟೋಗ್ಲಿ ಚಿನ್ನಿ. ಥೂ 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 ಅನು. 1 2 3. ಗೈಸ್ ಹಾಗೆ ಪುನಃ ಎಲ್ಲ ಈ ರೀತಿ ಇಳಿ ತೆಗೆದ್ಮೇಲೆ ಅದರಿಂದ ಬಂದಿದ್ದ ಕಪ್ಪನ್ನ ಹಣೆ ಮತ್ತು ಕಾಲಿಗೆ ಹಾಕ್ತೆ. ಹಾಯ್, ವೆಲ್ಕಮ್ ಟು ಯೂಟ್ಯೂಬ್. ಊಟ ಬಾರೆ ಚಿನ್ನಿ.